ಹಾಯ್ ಆಲ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಊಟಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೆಳಗ್ಗೆ ಇವಾಗ ಟೈಮು 8 ಗಂಟೆ ಆಗಿದೆ. ರಾತ್ರಿ ಹೇಳಿದ್ದೆ ನಾನು ಊಟಿಗೆ ಹೋಗ್ತೀನಿ ಅಂತ, ಬಟ್ ಅಲ್ಲೇ ಎಲ್ಲಾದರೂ ಕೊಯಂಬತ್ತೂರ್ ಹತ್ರನೇ ರೂಮ್ ತೊಗೊಂಡು ಸ್ಟೇ ಆಗಿ ಇವತ್ತು ಬೆಳಗ್ಗೆ ಊಟಿಗೆ ಬರ್ತೀವಿ ಅಂತ ಹೇಳಿದ್ದೆ. ಬಟ್ ಟೈಮ್ ತುಂಬ ಇತ್ತು, ಯಾಕೆ ಸುಮ್ಮನೆ ವೇಸ್ಟ್ ಮಾಡೋದು, ಅದೇ ಇಲ್ಲಿಗೆ ಬಂದರೆ 2 ಅವರ್ಸ್ ಎಕ್ಸ್ಟ್ರಾ ನಾವು ಬೇರೆ ಪ್ಲೇಸಸ್ ನೋಡ್ಬೋದು ಅಥವಾ ರೆಸ್ಟ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಹಾಗೆ ಇವತ್ತು ಊಟಿಯಲ್ಲೇ ಬಂದು ಸ್ಟೇ ಆಗಿದ್ದೀವಿ. ಆ್ಯಂಡ್ ರೂಮ್ ಕೂಡ ತೊಗೊಂಡಿದ್ದೀವಿ. ರೂಮ್ ಬಂದು ಶೇರಿಂಗ್ ಕ್ರಾಸ್ ಹತ್ರ ತೊಗೊಂಡಿದ್ದೀವಿ. ಏನಂದರೆ ನಾನು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದ್ದೆ ರೂಮ್ನ. ಅದು ಆಕ್ಸೆಪ್ಟ್ ತೊಗೊಳ್ಳಿಲ್ಲ, ಅಂದರೆ 2 ಅಡಲ್ಟ್ಸ್ ಮಾತ್ರ ತೊಗೊಂಡಿತ್ತು, ಕಿಡ್ಸ್ ಆಪ್ಷನ್ನೇ ಇರಲಿಲ್ಲ. ಸೊ ಹಾಗಾಗಿ ನಾನು 2 ಅಡಲ್ಟ್ಸ್ನ ಪೇ ಮಾಡಿದ್ದೆ. ರೂಮ್ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ ಅಂತ ಅನ್ನಿಸ್ತು. ಸೊ ರೂಮ್ ಬುಕ್ ಮಾಡಿದೆ. ಚೆನ್ನಾಗಿದೆ ರೂಮ್, ತೋರಿಸ್ತೀನಿ. ರೂಮ್ ಚೆನ್ನಾಗಿದೆ, ಬಿಲ್ಡಿಂಗ್ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ತೊಗೊಂಡ್ವಿ, ಎಲ್ಲ ಆಯಿತು. ಅದಾದಮೇಲೆ ಒಂದು 9:50 ಹಾಗೆ ರೂಮ್ ಹತ್ರ ಬಂದ್ವಿ. ಆಮೇಲೆ ಚಿಲ್ಡ್ರನ್ಸ್ ಕೂಡ ಚಾರ್ಜ್ ಆಗುತ್ತೆ, ಬಟ್ ನೀವು ಮೆನ್ಷನ್ ಮಾಡಿಲ್ಲ ಅಂತ ಹೇಳಿದ್ರು. ಅದರಲ್ಲಿ ತೋರಿಸಿಲ್ಲ ಅಂತ ಹೇಳಿದ್ವಿ. ಮತ್ತು ನಾನು ಇನ್ನೊಂದ್ಸಲ ಟ್ರೈ ಮಾಡಿದೆ, ನೋಡೋಣ ನಾನೇ ಎಲ್ಲೋ ಬೈ ಮಿಸ್ ಆಗಿ ಎಂಟ್ರಿ ಮಾಡಿಲ್ಲ ಅಂತ ಅನ್ಸುತ್ತೆ ಅಂತ ಅಂದ್ಬಿಟ್ಟು ಅದು ಆಕ್ಸೆಪ್ಟ್ ಮಾಡಲ್ಲ. ಸಪೋಸ್ ನಾವು ಆ ಥರ ಎಂಟ್ರಿ ಮಾಡಿಲ್ಲ ಅಂದರೆ ಆಕ್ಸೆಪ್ಟ್ ಮಾಡಲ್ಲ. ಬಟ್ ನಾನು ಇನ್ನೊಂದ್ಸಲ ಚೆಕ್ ಮಾಡಿದೆ. ಚೆಕ್ ಮಾಡಿದ್ಮೇಲೆ ಆವಾಗ ಕೂಡ ಬಂದಿಲ್ಲ. ಅದೊಂಥರ ಸ್ಕ್ಯಾಮ್ ಅಂತ ಹೇಳೋ ಅಥವಾ ನನ್ನ ದಟ್ಟನ ಅಂತ ಹೇಳೋದು ಗೊತ್ತಿಲ್ಲ. ಅವ್ರೇನು ಹೇಳ್ತಾರೆ, ನೀವು ಮೆನ್ಷನ್ ಅಲ್ಲಿ ಮೆನ್ಷನ್ಗೆ ಆಪ್ಷನ್ನೇ ಇಲ್ಲ. ಅವ್ರ ಆಪ್ಷನ್ ಕೇಳಿದ್ರೆ ನಾವು ಮೆನ್ಷನ್ ಮಾಡ್ಬೇಕು, ಸುಮ್ಮನೆ ನಾವು ಮೆನ್ಷನ್ ಮಾಡೋದು ಯಾಕೆ. ಸೊ ಹಾಗಾಗಿ ಬಂದಮೇಲೆ ಇಲ್ಲ, ನೀವು ಚಿಲ್ಡ್ರನ್ಸ್ ಕೂಡ ಪೇ ಮಾಡಬೇಕು ಅಂತ ಹೇಳಿದ್ರು. ನಮ್ಮದು ರೂಮ್ 1400 ಆಗಿತ್ತು, 2 ಅಡಲ್ಟ್ಸ್ಗೆ ಮಾತ್ರ. ಆ್ಯಂಡ್ ಅಗೇನ್ ಮಕ್ಕಳಿಗೆ ಚಾರ್ಜ್ ಮಾಡಿದ್ರು. ಮಕ್ಕಳಿಗೆ ಇಬ್ಬರಿಗೂ ಸೇರಿ 1200 ರೂಪೀಸ್ ಚಾರ್ಜ್ ಮಾಡಿದ್ರು, ಸೇಮ್ ಆಯಿತು. ಸೊ ಅಲ್ಲಿಗೆ 2400 500 ಆಯಿತು. ತೊಗೊಂಡ್ವಿ. ರೂಮ್ ಚೆನ್ನಾಗಿದೆ, ತೊಗೊಂಡ್ವಿ. ಇನ್ನು ಇಲ್ಲೇ ಬಂದು ತೊಗೊಂಡಿದ್ರು ಕಡಿಮೆ ಸಿಕ್ಕಿರ್ತೈತೇನೋ, ಬಟ್ ನಾವು ಸುಮ್ಮನೆ ಮತ್ತೆ ಸಿಕ್ಕಿಲ್ಲ ಅಂದರೆ ಅಷ್ಟೊತ್ತಿನಲ್ಲಿ. ಇನ್ನೊಂದೇನಂದರೆ ನಾವು ನೈಟ್ 9 ಮೇಲೆ ಬಂದು ನೀವು ಎಲ್ಲೇ ರೂಮ್ಸ್ ತೊಗೊಂಡ್ರು ಚಾರ್ಜಸ್ ಜಾಸ್ತಿ ಮಾಡ್ತಾರೆ, ರೂಮ್ ಚಾರ್ಜಸ್, ಬಿಕಾಸ್ ಅದು ಅವ್ರಿಗೆ ಟೈಮ್. ಸೊ ಹಾಗಾಗಿ ಚಾರ್ಜಸ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನಾನು ಒಂದು 7 o'clock ಹಂಗೆಲ್ಲ ಬುಕ್ ಮಾಡಿಬಿಟ್ಟಿದ್ದೆ. ಆ್ಯಂಡ್ ಇಲ್ಲಿ ಬಂದಮೇಲೆ ಅಗೇನ್ ಎಕ್ಸ್ಟ್ರಾ ಚಾರ್ಜ್. ಆ್ಯಂಡ್ ಇವಾಗ ನಾವು ರೂಮಲ್ಲಿದ್ದೀವಿ. ಆ್ಯಂಡ್ ವ್ಯೂ ತೋರಿಸ್ತೀನಿ. ವ್ಯೂ ಅಂತಂದರೆ ಏನಂತ ವ್ಯೂ ಅಲ್ಲ. ಸೊ ಇದು ವ್ಯೂ, ಫುಲ್ಲು ಬಿಲ್ಡಿಂಗ್ಸ್ ಇದೆ. ಆ್ಯಕ್ಚುಲಿ ಏನಂದರೆ ಇದು ನಾವು ಫೆಬ್ರವರಿಯಲ್ಲಿ ಬಂದಿರೋದ್ರಿಂದ ಅಂತ ಏನೋ ಸ್ನೋಫಾಲ್ ಆಗಲಿ ಅಥವಾ ಏನೋ ಮಿಸ್ಟಿ ಆಗಲಿ, ಫಾಗ್ ಆಗಲಿ ಅದೆಲ್ಲ ಏನೂ ಇಲ್ಲ. ಆ್ಯಂಡ್ ಇಲ್ಲಿಂದ ಬಿಲ್ಡಿಂಗ್ ನೋಡ್ತಾ ಇದ್ದೆ, ಇಲ್ಲೆಲ್ಲ ಜನ ಹೆಂಗಿರ್ತಾರೆ ಅಂತ. ನಿನ್ನೆ ರಾತ್ರಿ ನನಗೆ ಅದೇ ಅಂದ್ಕೊಳ್ತಿದ್ದೆ, ಇವರೆಲ್ಲ ಇಷ್ಟು ಕೇರ್ಲೆಸ್ ಅಂತ ಹೇಳೋಕ್ಕಲ್ಲ, ಬಟ್ ಅವ್ರವ್ರ ಜಾಗದಲ್ಲಿ ಅವ್ರವ್ರದ್ದು ಆ ಥರ ಇರುತ್ತೆ ಸಿಚುವೇಶನು. ನಾವೆಲ್ಲ ಹೆಂಗಂದರೆ ಪಾರ್ಕ್ ಮಾಡಬೇಕಂದ್ರೆ ಗೇಟ್ ಒಳಗಡೆಗೆ ಹಾಕಿ ಗಾಡಿಗಳನ್ನ ಪಾರ್ಕ್ ಮಾಡ್ತೀವಲ್ಲ, ಇಲ್ಲಿ ಫುಲ್ ರೋಡೆಲ್ಲ ಗಾಡಿಗಳೇ ಪಾರ್ಕ್ ಮಾಡಿದ್ದಾರೆ. ಯಾಕೆಂದರೆ ಇಲ್ಲಿ ಅಷ್ಟು ಜಾಗಗಳಿಲ್ಲ, ಇರೋದೆಲ್ಲ ಅಕ್ಕಪಕ್ಕ ಮನೆಗಳು ಕಟ್ಕೊಂಡು ಸಣ್ಣ ರೋಡು, ಇಲ್ಲೆಲ್ಲೂ ಪಾರ್ಕಿಂಗಿಗೆಲ್ಲ ಅಷ್ಟು ಪ್ಲೇಸ್ ಇಲ್ಲ, ಏನಿಲ್ಲ. ಆ್ಯಂಡ್ ಫುಲ್ಲು ಸುತ್ತ ಎಲ್ಲ ನೋಡಿ ಈ ಥರ ತುಂಬ ಕಂಜಸ್ಟಾಗಿ ಮನೆಗಳನ್ನ ಕಟ್ಟಿದ್ದಾರೆ. ಸೊ ಹಾಗಾಗಿ 2 ವೀಲರ್ಸ್ ಪಾರ್ಕ್ ಮಾಡ್ಕೋಬೋದು, ಬಟ್ 4 ವೀಲರ್ಸ್ ಆಗಲ್ಲ. ಇನ್ನು ಹೊರಡಬೇಕು ಸೈಟ್ ಸೀಯಿಂಗ್ಗೆ ಎಲ್ಲಿ ಹೋಗೋದು ಅಂತ ಅವ್ರ ಹತ್ರ ಕ್ಯಾಟ್ಲಾಗ್ ಏನಾದರೂ ಇದ್ರೆ ತೊಗೊಳ್ಬೇಕು. ಇಲ್ಲಾಂದರೆ ನಮ್ಗೆ ಕೆಲವೊಂದಷ್ಟು ಪ್ಲೇಸಸ್ ಗೊತ್ತು, ಸೊ ಗೂಗಲ್ ಮಾಡ್ಕೊಂಡು ಹೋಗಬೇಕು. ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹಾಗೆ ಹೋಗಬೇಕು. ರೂಮ್ ತೋರಿಸ್ತೀನಿ. ರೂಮ್ ಹತ್ರ ತುಂಬಾ ಚೆನ್ನಾಗಿದೆ. ಈ ಹಳೆ ಕಾಲದ ರೂಮ್ಸ್ ಥರ ರೂಮು, ಮತ್ತು ಬಿಲ್ಡಿಂಗ್ ಕೂಡ ಅದೇ ಥರನೇ ಚೆನ್ನಾಗಿದೆ. ನೋಡಿ ಎಷ್ಟು ಮನೆಗಳು ಹೆಂಗಿದೆ ಇಲ್ಲಿ. ನಾವು ಫಸ್ಟ್ ಫ್ಲೋರಲ್ಲಿದ್ದೀವಿ. ಫಸ್ಟ್ ಫ್ಲೋರಿಂದನೇ ಈ ಥರ ಕಾಣಿಸುತ್ತೆ. ಎಲ್ಲ ಚಿಕ್ಕ ಮನೆಗಳು ಪಕ್ಕ ಇದೆ. ಆ್ಯಂಡ್ ರೋಡ್ಸ್ ಎಲ್ಲ ತುಂಬ ಚಿಕ್ಕದು, ಪಾರ್ಕಿಂಗಿಗೆಲ್ಲ ಜಾಗ ಇರಲ್ಲ. ಇದು ನಾವು ತೊಗೊಂಡಿರೋ ರೂಮು ಆಲ್ರೆಡಿ ಹಿಂಗೆಲ್ಲ ಆಗಿದೆ, ಯಾಕೆಂದರೆ ಇವಾಗ ಜಸ್ಟ್ ಎದ್ದಿದ್ದೇವಲ್ಲ, ಸೊ ಹಾಗೆ. ಆ್ಯಂಡ್ ಇನ್ನೂ ಒಂದು ಬೆಡ್ ಕೊಟ್ಟಿದ್ದಾರೆ, ಅಲ್ಲಿ ನನ್ನ ಹಸ್ಬೆಂಡ್ ಮಲಗಿದ್ದಾರೆ. ಆ್ಯಂಡ್ ಹಾಟ್ ವಾಟ್ರ್ ಇದೆ, ಕೋಲ್ಡ್ ವಾಟ್ರ್ ಇದೆ. ಇದೆಲ್ಲ ಈ ಹಳೇ ಕಾನ್ಸೆಪ್ಟ್ ಥರ ನೋಡಿ, ವುಡ್ಡಲ್ಲೆಲ್ಲ ಈ ಥರ ಡೈನಿಂಗ್ ಟೇಬಲ್. ಆ್ಯಂಡ್ ಈ ರಾತ್ರಿ ನಾನು ಇದು ನೋಡಿ ಭಯ ಪಡ್ಕೊಂಡ್ಬಿಟ್ಟೆ. ಸಡನ್ನಾಗಿ ವಾಶ್ರೂಮ್ ಹತ್ರ ಬಂದರೆ ಈ ಥರ ಮಿರರ್ ಇತ್ತು, ನೋಡಿಬಿಟ್ಟು ಯಾರೋ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಭಯ ಆಗೋಯ್ತು. ಆ್ಯಂಡ್ ರೂಮ್ ಇದು ಲಾಕ್ ಆಗಿದೆ.
ನಾನು ರೆಡಿ ಆಗ್ತಾ ಇದ್ದೀನಿ ಇಲ್ಲಿ. ಹಾಗೆ ಈ ಹೇರ್ ಸ್ಟ್ರೈಟ್ನರ್ನ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಕಿದ್ದೆ, ಹೊಸದಾಗಿ ತೊಗೊಂಡೆ ಅಂತ. ಹಾಗೆ ತುಂಬ ಜನ ಕೇಳ್ತಿದ್ರು ಹೇಗೆ ವರ್ಕ್ ಆಗ್ತಿದೆ, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ನನಗಿಷ್ಟ ಆಯಿತು, ಬಿಕಾಸ್ ನನ್ನ ಮಗಳಿಗೆ ಹೇರ್ ತುಂಬ ತಿಕ್ಕಾಗಿರೋದ್ರಿಂದ ಹಾಗೆ ಅವ್ರ ಹೇರ್ ಬೇಗನೆ ಸಿಕ್ಕಾಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ತುಂಬಾ ಯೂಸ್ಫುಲ್ ಆಯಿತು. ಇವಾಗ ಆ ರಿಸ್ಕೇ ಇಲ್ಲ, ನನ್ನ ಮಗಳಿಗೆ ಪೇನೇ ಗೊತ್ತಾಗ್ತಾ ಇಲ್ಲ. ಜಸ್ಟ್ ಮಿನಿಟಲ್ಲೆಲ್ಲ ಕೋಮ್ ಮಾಡಿ ಆಗಿಬಿಟ್ಟಿರುತ್ತೆ. ಇನ್ನು ಈ ರೋಲರ್ ಅಂತೂ ನನಗೆ ಯೂಸ್ ಆಗುತ್ತೆ. ನನ್ನ ಮಗಳಿಗೆ ಕೋಮ್ ಬ್ರಷ್ ಯೂಸ್ ಆದರೆ ನನಗೆ ಇದು ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿ ಹೇರ್ ಸೆಟ್ ಆಗುತ್ತೆ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನಾನು ಏನು ಪೇ ಮಾಡಿದ್ದೀನಿ 4000 ರುಪೀಸ್, ಇದು ವರ್ತ್ ಅಂತಲೇ ಅನಿಸ್ತು. ಹಾಗೆ ತುಂಬ ಜನ ಕಾಮೆಂಟ್ಸ್ ಆಗ್ತಾ ಇರ್ತೀರಾ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ. ನಂದು ತುಂಬ ತಿಕ್ಕೇ ಇರಲ್ಲ, ಲಾಂಗ್ ಇರೋಲ್ಲ, ಶಾರ್ಟ್ ಹೇರೇ, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ. ಇವಾಗ ಅದಕ್ಕೆ 10 ಇಯರ್ಸು. ನನಗಿಂತ ಉದ್ದ ಇದೆ, ನನಗಿಂತ ಒಂಚೂರು ಉದ್ದ ಇದೆ. ಇಷ್ಟು ದಿನ ಅಟ್ಲೀಸ್ಟ್ ನನ್ನ ಲೆವೆಲ್ಗೆ ಇತ್ತು, ಇವಾಗ ನನಗಿಂತ ಉದ್ದ ಆಗೋಗ್ಬಿಟ್ಟಿದೆ. ನನ್ನ ಮಗಳು ಅಂದ್ರೆ ಯಾರು ನಂಬಲ್ಲ, ಎಲ್ಲ ಅಕ್ಕ ತೆಗೀನ ಅಂತ ಕೇಳ್ತಾರೆ. ನಮ್ಮದು ರೂಮ್ ನಂಬರ್ 7. ಸೊ ಇದು ರೂಮು. ಇವಾಗ ಈ ರೂಮ್ನ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಕ್ಯಾಟ್ಲಾಗ್ ಸಿಗುತ್ತೆ, ಕ್ಯಾಟ್ಲಾಗ್ ಎತ್ಕೊಂಡು ನಮ್ಮದು ಸೈಟ್ ಸೀಯಿಂಗ್ ಪ್ಲೇಸಸ್ ಏನಿದೆ ಅದನ್ನೆಲ್ಲ ನೋಡೋಣ ಅಂತ. ಸೊ ಇವಾಗ ಹೋಗ್ಕೊಡು. ಹಾಗೆ ಹೇಳಿದ್ನಲ್ಲ ನಾನು ನಾವಿರೋ ಬಿಲ್ಡಿಂಗ್ ತೋರಿಸ್ತೀನಿ ಅಂತ ಅಂದ್ಬಿಟ್ಟು, ಆಲ್ರೆಡಿ ರೂಮ್ ತೋರಿಸಿದ್ದೀನಿ. ಹಾಗೆ ಇದು ಬಂದು ಗ್ರೌಂಡ್ ಫ್ಲೋರಲ್ಲಿ ಮೇಲಿಂದ ವ್ಯೂ ಈ ಥರ ಇದೆ. ಹಾಗೆ ಕೆಳಗಡೆ ವ್ಯೂ ತೋರಿಸ್ತೀನಿ. ನನಗಂತೂ ತುಂಬಾ ಇಷ್ಟ ಆಯಿತು, ಯಾಕೆಂದರೆ ಇದು ಕಂಪ್ಲೀಟ್ ಕಲ್ಲಿಂದ ಕಟ್ಟಿರೋ ಅಂಥದ್ದು. ಹಾಗೆ ಈ ಥರ ದೊಡ್ಡ ದೊಡ್ಡ ಗ್ಲಾಸ್ ವಿಂಡೋಸ್ ಇದೆ. ನನಗೆ ಇದು ಈ ಬಿಲ್ಡಿಂಗ್ನ ನೋಡ್ತಾ ಇದ್ರೇ ಹಳೆ ಕಾಲದ ರಾಜರ ಕಾಲದಲ್ಲೆಲ್ಲ ಕಟ್ತಾ ಇದ್ರಲ್ಲ ಆ ಥರ ಫೀಲ್ ಕೊಡ್ತಾ ಇದೆ. ತುಂಬಾ ಇಷ್ಟ ಆಯಿತು ರೂಮು. ಬಟ್ ಏನಂದರೆ ಅದೇ ರೂಮ್ ಏನಾದರೂ ತೊಗೊಳ್ಬೇಕಾದ್ರೆ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ರೂಮ್ಸ್ನ ತೊಗೊಳ್ಬೇಕು. ನಾನು ಮೇಕ್ ಮೈ ಟ್ರಿಪ್ಪಲ್ಲಿ ಬುಕ್ ಮಾಡಿದಾಗ ನನಗೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು, ಯಾಕೆಂದರೆ ಮೊದಲೇ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅನಿಸ್ತು. ಹಾಗೆ ಅಲ್ಲಿ ಕ್ಯಾಟ್ಲಾಗ್ ಎಲ್ಲ ತೊಗೊಂಡು ಸೈಟ್ ಸೀಯಿಂಗಿಗೆ ಹೋಗ್ತಾ ಇದ್ದೀವಿ ಇವಾಗ. ಇನ್ನು ಇದು ಕಂಪ್ಲೀಟ್ ಔಟ್ ಸೈಡ್ ಲುಕ್ಕು ತುಂಬ ಚೆನ್ನಾಗಿದೆ ಅಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ಏನಂದರೆ ಇಲ್ಲಿ ಪಾರ್ಕಿಂಗಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಯಾಕೆಂದರೆ ಬೆಟ್ಟ ಗುಡ್ಡ ಈ ಥರ ಡೌನು ಅಪ್ಪಲ್ಲೆಲ್ಲ ಈ ಥರ ಬಿಲ್ಡಿಂಗ್ಗಳು ಕಟ್ಟಿರೋದ್ರಿಂದ ರೋಡ್ ಕೂಡ ತುಂಬ ಚಿಕ್ಕದು. ರೂಮ್ ಚೆಕ್ಔಟ್ ಮಾಡ್ಕೊಂಡ್ಬಂದ್ವಿ. ಕ್ಯಾಟ್ಲಾಗ್ ಕೊಟ್ಟಿದ್ದಾರೆ ಇದರಲ್ಲಿ ಎಲ್ಲಿ ಹೋಗ್ಬೇಕಂತ. ಫಸ್ಟ್ ಪ್ಲೇಸ್ ಬಂದು ಬೊಟಾನಿಕಲ್ ಗಾರ್ಡನ್. ಬೊಟಾನಿಕಲ್ ಗಾರ್ಡನ್ ಬಂದು ನಮ್ಗೆ ಇಲ್ಲಿಂದ ಜಸ್ಟ್ 2 ಮಿನಿಟ್ಸ್ ಅಷ್ಟೇನೆ. ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಇನ್ನು ಯಾವ್ದು ಅಷ್ಟಾಗಿ ಇನ್ನು ಶಾಪ್ಸ್ ಯಾವುದು ಓಪನ್ ಆಗಿಲ್ಲ. ಆ್ಯಂಡ್ ಏನಂದ್ರೆ ಇಲ್ಲಿ ಬಿಸಿಲು ಬೀಳ್ತಿದೆ, ಹೆಸ್ರಿಗೆ ಮಾತ್ರ ಬೀಳ್ತಿದೆ, ಒಂದು ಚೂರು ಟಚ್ ಆಗ್ತಾ ಇಲ್ಲ, ಕೈಯೆಲ್ಲ ಫ್ರೀಸ್ ಆಗೋಗ್ಬಿಟ್ಟಿದೆ. ಬಟ್ ಈ ಅಕ್ಟೋಬರ್ ಟೈಮಲ್ಲೆಲ್ಲ ಬಂದರೆ ಸಿಕ್ಕಾಪಟ್ಟೆ ಈ ಫಾಗ್ ಎಲ್ಲ ಇರುತ್ತೆ, ಮಿಸ್ಟ್ ಫಾಗ್ ಎಲ್ಲ, ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಬಟ್ ಇವಾಗ ಪ್ರೆಸೆಂಟ್ಗೆ ಅಂತ ವೆದರ್ ಏನಲ್ಲ, ಬಟ್ ಹೆವಿ ಚಳಿ ಇದೆ. ನಿನ್ನೆ ಅಂತೂ ಕ್ವಿಲ್ಟ್ ಬ್ಲಾಂಕೆಟ್ ಎಲ್ಲ ಹಾಕೊಂಡ್ರು ಫೋನಲ್ಲಿ ಎವ್ರಿ ಡೇ ನಾವು ಫ್ಯಾನ್ ಇಲ್ದಿರ ಮಲಗ್ತಾನೆ ಇರ್ಲಿಲ್ಲ. ಬಟ್ ನೆನ್ನೆ ಫ್ಯಾನ್ ಹಾಕ್ದಿರನೇ ಅಷ್ಟು ಚಳಿ ಆಗ್ತಾ ಇತ್ತು. ಆ್ಯಂಡ್ ಕಾರಲ್ಲಿ ಯಾವಾಗಲೂ AC ಹಾಕೋದು, ಇವಾಗ ಹೀಟರ್ ಹಾಕಿದ್ದೀವಿ. ಅಷ್ಟು ಚಳಿ, ಸುಮ್ಮನೆ ಬಿಸಿಲು ಹೆಸ್ರಿಗೆ ಮಾತ್ರ ಇದೆ ಅಷ್ಟೇನೆ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೊರಡೋದು. ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು, ಹೆಂಚು ಮನೆಗಳು, ಆಮೇಲೆ ಅದು ಬೆಟ್ಟ ಗುಡ್ಡದ ಮೇಲೆ ಇರುವಂಥ ಮನೆಗಳು ಚೆನ್ನಾಗಿದೆ. ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬೊಟಾನಿಕಲ್ ಗಾರ್ಡನ್ ಹತ್ರನೇ ಬಂದ್ವಿ. ಸೊ ಇಲ್ಲೇ ಒಂದು ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ. ಸೊ ಇಲ್ಲೂ ಕೂಡ ಹಾಕಿದ್ದಾರೆ ನಾವು ಯಾವ್ಯಾವ ಪ್ಲೇಸನ್ನ ವಿಸಿಟ್ ಮಾಡ್ಬೋದು, ಸೈಟ್ ಸೀಯಿಂಗ್ ಪ್ಲೇಸಸ್ ಯಾವ್ದ್ಯಾವ್ದಿದೆ ಅಂತ. ಹಾಗೆ ಸಾಕಷ್ಟು ಚಾಕ್ಲೇಟ್ಸ್ ಸಿಗುತ್ತೆ ನಿಮಗೆ ಊಟಿಗೆ ಹೋದರೆ. ಫೇಮಸ್ ಅಂದರೆ ಚಾಕ್ಲೇಟ್ಸ್ಗೆ. ಸೊ ಊಟಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಸೊ ಹಾಗೆ ಮಕ್ಕಳು ತುಂಬ ಹಠ ಮಾಡ್ತಿದ್ರು. ಸರಿ ಫಸ್ಟು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡಿ ಆಮೇಲೆ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಮಕ್ಕಳನ್ನ ಕನ್ವಿನ್ಸ್ ಮಾಡ್ತಿದ್ದೀನಿ. ಬ್ಲೂಬೆರಿ ಮತ್ತೆ ಟ್ಯಾಮ್ರಿಂಡು. ಇನ್ನು ಅಲ್ಲೇ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಹೋದ್ವಿ. ನಾವೇನು ಇಲ್ಲಿನ ಥರ ಇಡ್ಲಿ ದೋಸೆ ಪೂರಿ ಎಲ್ಲ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಬಿರಿಯಾನಿ ಕುಷ್ಕ ಕಬಾಬು ಈ ಥರದ್ದು ಸಿಗುತ್ತೆ ಅಂತ ಹೇಳಿದ್ರು. ಇನ್ನು ಹೊಟ್ಟೆ ಹಚ್ಕೊಂಡಿದ್ರಲ್ವ ಮಕ್ಕಳು, ಸೊ ಬೇರೆ ಕಡೆ ಬೇಡ ಇಲ್ಲೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಮಕ್ಕಳಿಗೆ ಪೂರಿ ಸಿಕ್ತು. ಹಾಗೆ ನಾವು ಒಂದು ಕುಷ್ಕನೂ ಕಬಾಬ್ ತೊಗೊಂಡ್ವಿ. ಏನು ಗೊತ್ತಾ, ಇಲ್ಲಿ ಹ್ಯಾಂಡ್ ವಾಶ್ ಕೈ ಹೋಯ್ತು ಪ್ಲೀಸ್, ಬ್ಲಡ್ಡೇ ಫ್ರೀಸ್ ಆಗುತ್ತೆ. ಬಿಸ್ನೀರಲ್ಲಿ ವಾಶ್ ಮಾಡ್ಬೇಕಷ್ಟೇ ಇಲ್ಲಿ. ಬೇಕು ಬೇಕಂತ ಮಾಡ್ತಾ ಇರೋದು ಗೈಸ್.
ನಿಜ ಹೇಳು, ನನಗಿಂತ ಮುಂಚೆ ಕೈ ಫ್ರೀಸ್ ಆಗೋಗ್ಬಿಟ್ಟಿದೆ ಅಂತ ಅವ್ರ ಅಪ್ಪ ಬಿಸಿನೀರು ತಗೊಂಡ್ಬಂದ್ಬಿಟ್ಟು ತೊಳೆದಿರ್ತಾವೆ. ಬ್ಲೂಬೆರಿದೊಂದು ಮಿಕ್ಸ್ ಒಂದು, ಸ್ಟ್ರಾಬೆರಿ ಒಂದು, ಕೋಕೋನಟ್ ಒಂದು ಆ್ಯಂಡ್ ಚಿಲ್ಲಿ ಪೈನಾಪಲ್ ಒಂದು, ಇಷ್ಟು ತಗೊಂಡಿದ್ದೀನಿ. ಎಲ್ಲ 15 ಇನ್ನು ನನ್ನ ಮಗನಿಗೆ ಪ್ರಾಮಿಸ್ ಮಾಡಿದ್ಮೇಲೆ ಅವ್ನು ಕೇಳಿದ್ದನ್ನು ಈಸ್ಕೊಟ್ಬಿಡ್ಬೇಕು, ಇಲ್ಲ ಅಂತಂದರೆ ನಮ್ಮ ಮೂಡನ್ನ ಹಾಳು ಮಾಡಾಕ್ಬಿಡ್ತಾನೆ. ಸೊ ಹಾಗಾಗಿ ಚಾಕ್ಲೇಟ್ ಈಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೆ, ಚಾಕ್ಲೇಟ್ ಈಸ್ಕೊಡ್ತಾ ಇದ್ದೀನಿ. ಹಾಗೆ ನಮಗೆ ಯಾವ ಫ್ಲೇವರ್ ಇಷ್ಟ ಆಯಿತೋ ಅದೆಲ್ಲನೂ ನಾನು 100 ಗ್ರಾಮ್ಸ್ ತೊಗೊಂಡೆ. 100 ಗ್ರಾಮ್ಸ್ 80 ರುಪೀಸ್ ಅಂತ ಇದ್ರು. ಸೊ ಎಲ್ಲ 100 ತೊಗೊಂಡೆ. ಹಾಗೆ ಇಲ್ಲಿ ಸ್ಪೆಷಲಾಗಿ ಚಿಲ್ಲಿ ಪೈನಾಪಲ್ ಇತ್ತು, ಅದೊಂಥರ ಹುಳಿ ಹಾಗೆ ಖಾರ ಆ ಥರದ್ದೆಲ್ಲ ಇರುತ್ತೆ. ಸೊ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಅಂದ್ಬಿಟ್ಟು ಮಕ್ಕಳಿಗೆಲ್ಲ ಸ್ವೀಟ್ಸ್ ಥರ ತೊಗೊಂಡು, ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಸ್ಪೈಸಿ ಇಷ್ಟಪಡ್ತಾರೆ, ಹಾಗಾಗಿ ಚಿಲ್ಲಿ ಪೈನಾಪಲ್ ತೊಗೊಂಡೆ. ಒಂಥರ ಚೆನ್ನಾಗಿತ್ತು, ಹುಳಿ ಹುಳಿ ಖಾರವಾಗಿ. ಪಾರ್ಕಿಂಗಿಂದ ಅಂಡರ್ಗ್ರೌಂಡಲ್ಲಿ ಈ ಥರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಸೊ ಶಾಪಿಂಗ್ ಮಾಡೋರು ಮಾಡ್ಬೋದು. ಹಾಗೆ ಇಲ್ಲಿ ಸ್ವೆಟರ್ಸ್ ಎಲ್ಲ ತುಂಬಾ ಫೇಮಸ್ಸು, ಬಿಕಾಸ್ ಇಲ್ಲಿ ವೆದರ್ ಆ ಥರ ಇರುತ್ತೆ, ತುಂಬ ಚಳಿ ಇರೋದ್ರಿಂದ ಸ್ವೆಟರು, ಶಾಲು, ಸ್ಟೋಲು ಈ ಥರದ್ದೆಲ್ಲನೂ ತುಂಬ ಡಿಮ್ಯಾಂಡಿಂಗಲ್ಲಿರುತ್ತೆ. ಸೊ ಹಾಗೆ ಒಳಗಡೆಯಿಂದ ಬಂದರೆ ನಮಗೆ ಬೊಟಾನಿಕಲ್ ಗಾರ್ಡನ್ ಸಿಗುತ್ತೆ, ಅಲ್ಲೇ ಪಕ್ಕದಲ್ಲೇ ಬ್ಯಾಕ್ ಸೈಡಲ್ಲೇ ಇರೋದು. ಸೊ ವಾಕೇಬಲ್ ಡಿಸ್ಟೆನ್ಸು. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಕೋತಿಗಳ ಕಾಟ ಜಾಸ್ತಿ, ಹಾಗಾಗಿ ಚಾಕ್ಲೇಟ್ಸ್ನೆಲ್ಲನೂ ನಾನು ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿದ್ದೆ. ಸೊ ಅದರಲ್ಲಿ ಹಾಕ್ಕೊಂಡೆ. ಕೋತಿಗಳಿರುತ್ತೆ ಮಾ ಅಲ್ಲಿ. ಓ ಮೈ ಗಾಡ್. ಬೊಟಾನಿಕಲ್ ಗಾರ್ಡನ್ಗೆ ಟಿಕೆಟ್ ತೊಗೊಂಡು ಎಂಟ್ರಿ ಕೊಡಬೇಕು. ಸೊ ಹಾಗೆ ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಬಂದಿದ್ದೀವಿ. ಇದು ವೀಕ್ ಡೇಸಲ್ಲಿ ಹಾಗೆ ನಾವು ಬಂದಿರೋದು ಅಂಥ ಪೀಕ್ ಟೈಮ್ ಅಲ್ಲದೆ ಇರೋ ಕಾರಣ ಸ್ವಲ್ಪ ಖಾಲಿಯಾಗೇ ಇದೆ. ಸೊ ಇದು ಒಂದು ಸೈಟ್ ಸೀಯಿಂಗ್ ಪ್ಲೇಸು, ಫೇಮಸ್ ಪ್ಲೇಸು ಊಟಿಯಲ್ಲಿ. ಸೊ ಹಾಗೆ ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತೇಳಿ ನಾನು ಕೂಡ ಟಿಕೆಟ್ ತೊಗೊಳ್ತಾ ಇದ್ದೀನಿ. ಹಾಗೆ ದೊಡ್ಡವ್ರಿಗೆ 100 ರುಪೀಸು, ಮಕ್ಕಳಿಗೆಲ್ಲ 50 ರುಪೀಸು. ನಮ್ಮ 4 ಜನದಿಂದ 300 ರುಪೀಸ್ ಕೊಟ್ಟು ಟಿಕೆಟ್ನ ತೊಗೊಂಡೆ. ಇನ್ನು ಕ್ಯಾಮ್ರಾ ಅಥವಾ ಫೋಟೋಗ್ರಫಿ ಎಲ್ಲ ಮಾಡಬೇಕು ಅನ್ನಂಗಿದ್ರೆ 400-500 ರುಪೀಸು, ಅದು ಕೂಡ ಸಪ್ರೇಟಾಗಿ ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಎಂಟ್ರಿ ಕೊಡಬೇಕಾಗತ್ತೆ. ಸೊ ಇಬ್ಬರು ದೊಡ್ಡವ್ರಿಗೆ 100, 200 ಆ್ಯಂಡ್ ಇಬ್ಬರು ಮಕ್ಕಳಿಗೆ 50, 100, ಟೋಟಲ್ 300 ರುಪೀಸ್. ಅಲ್ಲೆಲ್ಲೋ ಐತೆ ಆ ಕಡೆ ಗಾಡಿನ ಬಿಟ್ಟು ನಾವು. ಇನ್ನು ನಾವು ಟಿಕೆಟ್ ತೊಗೊಳ್ಳೋ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಬಂದು ಕಾಫಿ ಕುಡಿತಾ ಇದ್ದಾರೆ. ಸೊ ಹಾಗೆ ನಾನು ಬಂದು ಜಾಯ್ನ್ ಆದೆ. ಈ ಚಳಿಗೆ ಅಂದರೆ ಬಿಸಿಲು ನಿಮ್ಗೆ ಕಾಣಿಸ್ತಾ ಇರ್ಬೋದು, ಬಟ್ ಅಲ್ಲಿ ನೋಡಿ ಎಲ್ಲರೂ ಸ್ವೆಟರ್ಸ್ ಹಾಕ್ಕೊಂಡಿದ್ದಾರೆ. ಟೈಮ್ 10-11 ಗಂಟೆ ಆಗ್ತಾಯಿದ್ರು ಸಮೇತ ಅಲ್ಲಿ ಬಿಸಿಲು ನಮ್ಗೆ ಫೀಲೇ ಆಗ್ತಾ ಇಲ್ಲ, ತುಂಬಾ ಚಳಿ. ಹಾಗಾಗಿ ಕಾಫಿ ತೊಗೊಂಡು ನನ್ನ ಹಸ್ಬೆಂಡ್ಗೆ ಈ ಥರ ಬೆಳಗ್ಗೆ ಹೊತ್ತು ಚಳಿ ಇದ್ದಾಗ ಕಾಫಿ ಕಂಪಲ್ಸರಿ ಕುಡಿಲೇಬೇಕು. ಸೊ ಹಾಗಾಗಿ ಕಾಫಿನ ಕುಡಿದು ಒಳಗಡೆಗೆ ಹೋಗ್ತಾ ಇದ್ದೀವಿ. ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವ್ಲಾಗಲ್ಲಿ ಪಾರ್ಟ್ 2 ಅಂದರೆ ಒಳಗಡೆ ಬಂದಾಗ ಊಟಿಯಲ್ಲಿ ಏನೆಲ್ಲ ಇದೆ ಅದನ್ನೆಲ್ಲ ನಾನು ತೋರಿಸ್ತೀನಿ. ಸೊ ಈ ವ್ಲಾಗ್ನ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.